ನಮಸ್ಕಾರ ಎಲ್ಲರಿಗೂ. ಸೊ ನಮ್ಮ ಸ್ಟೋರಲ್ಲಿ ಇವತ್ತು KTM ಅಡ್ವೆಂಚರ್ 390 2025 ಮಾಡೆಲ್, ಅದು ಮೋಸ್ಟ್ ಹೈಪ್ ಬೈಕ್ ಅನ್ಬೋದು ಮಾರ್ಕೆಟಲ್ಲಿ. KTM ಅಡ್ವೆಂಚರ್ 390 2025 ಫುಲ್ಲಿ ಲೋಡೆಡ್ ಆಗಿ ನಮ್ಮ ಸ್ಟೋರಲ್ಲಿ ನಿಂತಿದೆ. ಮೋಟೋ ಡ್ರಿಫ್ಟ್ ನಮ್ಮ ಸ್ಟೋರು. ಸೊ ನೀವು ನೋಡ್ಬೋದು, ಬಾರ್ಕ್ ಬಸ್ಟರ್ ಲೈಟ್ಸಿಂದ ಹಿಡಿದು ಬಾರ್ಕ್ ಬಸ್ಟರ್, ಕ್ರ್ಯಾಶ್ ಗಾರ್ಡ್ಸ್, ನ್ಯಾವಿಗೇಷನ್ ಡಿಸ್ಪ್ಲೇ, ನ್ಯಾವಿಗೇಷನ್ ಸಿಸ್ಟಮ್, ದೆನ್ ಕ್ರ್ಯಾಶ್ ಗಾರ್ಡ್ಸ್, ಮಿನಿ ಮೋಡ್, ಆಲ್ಮೋಸ್ಟ್ ಸಮ್ 30 ಪ್ರಾಡಕ್ಟ್ಸ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಈ ಬೈಕಿಗೆ, KTM ಅಡ್ವೆಂಚರ್ 390ಗೆ. ಸೊ ನಾನು ಡೀಟೇಲ್ಸ್ ಆಗಿ ನಿಮಗೆ ಒಂದೊಂದು ಆಕ್ಸೆಸರೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ವೀಡಿಯೋನ ಸ್ಕಿಪ್ ಮಾಡಬೇಡಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಸ್ಟಾರ್ಟ್ ಮಾಡೋಣ ಕ್ರ್ಯಾಶ್ ಗಾರ್ಡಿಂದ. ಸೊ ಇದು ಅಪ್ಪರ್ ಲೋವರ್ ಇಂಜಿನು ಕವರ್ ಮಾಡುತ್ತೆ ನಿಮಗೆ, ಪ್ಲಸ್ ಅಪ್ಪರ್ ಟೇರಿಂಗು ಕವರ್ ಮಾಡುತ್ತೆ. 25 mm ಪೈಪ್ ಥಿಕ್ನೆಸ್ಸಿಂದ ಮಾಡಿದ್ದಾರೆ ಮೋಟೋ ಟಾರ್ಕ್ ಅವರು. ಸೊ ಇದಕ್ಕೆ 6 months ವಾರಂಟಿ ಕೂಡ ಸಿಗುತ್ತೆ ನಿಮಗೆ. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಬೈಕ್. ಅಪ್ಪರ್ ಫೇರಿಂಗಿಂದ ಹಿಡಿದು ಲೋವರ್ ಇಂಜಿನ್ ಗಾರ್ಡನ್ನು ಪೂರ್ತಿಯಾಗಿ ಕವರ್ ಮಾಡ್ತಾಯಿದೆ. ಇದನ್ನು ಬಾರ್ಕ್ ಬಸ್ಟರ್ ಹ್ಯಾಂಡ್ ಗಾರ್ಡ್ಸ್, ಆಸ್ಟ್ರೇಲಿಯನ್ ಹ್ಯಾಂಡ್ ಗಾರ್ಡ್. ಸೊ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಮ್ನಿಂದ ಮಾಡಿರೋದು. ಸೊ ನಿಮಗೆ ಹೈ ಸ್ಪೀಡಲ್ಲಿ ನಿಮ್ಮ ಗಾಡಿನ ನಿಮ್ಮನ್ನ ಕಾಪಾಡುತ್ತೆ ಇದು. ಬೈ ಚಾನ್ಸ್ ಏನಾದರೂ ಫಾಲ್ ಆದರೆ. ಸೊ ಟ್ರಸ್ಟೆಡ್ ಬ್ರ್ಯಾಂಡ್, ಆಲ್ಮೋಸ್ಟ್ ಎಲ್ಲರೂ ಬಾರ್ಕ್ ಬಸ್ಟರ್ಗೆ ಹೋಗೋದು. ಸೊ ನಿಮಗೆ ಮಾರ್ಕೆಟಲ್ಲಿ ಏನು ಚೀಪ್ ಕ್ವಾಲಿಟಿ ರೆಪ್ಲಿಕಾ ಬಾರ್ಕ್ ಬಸ್ಟರ್ ಸಿಗುತ್ತೆ, ಅದಕ್ಕಿಂತ 10 times ಮೋರ್ ಸ್ಟ್ರಾಂಗರ್ ಆಗಿರುತ್ತೆ ಇದು ಬಾರ್ಕ್ ಬಸ್ಟರ್ಸು. ಇದಕ್ಕೆ ಟಾಪ್ ರ್ಯಾಕ್ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಮೋಟೋ ಟಾರ್ಕ್ ಕಡೆಯಿಂದ. ಟಾಪ್ ರ್ಯಾಕು ಇದನ್ನು ಆಲ್ಮೋಸ್ಟ್ 12 to 15 kg ವೇಟನ್ನ ಹೋಲ್ಡ್ ಮಾಡುತ್ತೆ. ಪ್ಲಸ್ ಟಾಪ್ ಬಾಕ್ಸು ಇನ್ಸ್ಟಾಲ್ ಮಾಡ್ಬೋದು ಇದಕ್ಕೆ. ದೆನ್ ಸ್ಯಾಡಲ್ ಸ್ಟೇ ಇದೆ ಇಲ್ಲಿ. ಸೊ ಸ್ಯಾಡಲ್ ಸ್ಟೇ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಇದು. ಸೊ ಬ್ಯಾಕಿಂದ ಫ್ರಂಟಿಂದ ನೋಡಿದ್ರೆ ನೀವು ತುಂಬ ನೀಟಾಗಿ ಬಂದಿದೆ. ಸೊ ಸ್ಲೀಕ್ ಡಿಸೈನ್, ಸ್ಲೀಕ್ ಥರ ಏನೂ ಕಾಣಿಸ್ತಾ ಇಲ್ಲ, ಸ್ವಲ್ಪ ನೀಟಾಗಿದೆ ಇದು. ದೆನ್ ನೀವು ಜರಿ ಕ್ಯಾನ್ ಏನಾದರೂ ಹಾಕಬೇಕಂದ್ರೆ ಇದ್ದ ಮೇಲೇ ಈ ಹೋಲ್ಸಲ್ಲಿ ಜರಿ ಕ್ಯಾನ್ಸ್ ಎಲ್ಲ ಹಾಕ್ಕೋಬೋದು ನೀವು. ಸೊ ಆಮೇಲೆ ಇಲ್ಲಿ ಫುಟ್ ರೆಸ್ಟ್ ಹಾಕಿದ್ದಾರೆ, ಫುಟ್ ರೆಸ್ಟ್ ಮಾಡಿದ್ದಾರೆ. ಫುಟ್ ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ. ದೆನ್ ಅಲ್ಯೂಮಿನಿಯಂ ಸ್ಟ್ಯಾಂಡ್ ಎಕ್ಸ್ಟೆಂಡರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ದೆನ್ ಇದು ಫೋರ್ಕ್ ಪ್ರೊಟೆಕ್ಷನ್ನು, ದೆನ್ ರೇಡಿಯೇಟರ್ ಗಾರ್ಡು ತುಂಬ ಚೆನ್ನಾಗಿದೆ. ದೆನ್ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟು 2 mm ಥಿಕ್ನೆಸ್ಸಿಂದ ಮಾಡಿದ್ದಾರೆ. ಸೊ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟು ನಿಮಗೆ ಪೂರ್ತಿ ಕವರ್ ಆಗ್ತಾಯಿದೆ. ಕ್ವಾಲಿಟಿನೂ ಚೆನ್ನಾಗಿದೆ. ಪ್ಲಸ್ ಹೋಲ್ ಇಂಜಿನ್ ಪೆನ್ ಪೈಪ್ ಎಲ್ಲ ಕವರ್ ಮಾಡ್ತಾಯಿದೆ. ದೆನ್ ಇದು ನನಗೆ ತುಂಬ ಇಷ್ಟ ಆಯಿತು. ಅಡ್ವೆಂಚರ್ ಬ್ಯಾಚಿಂಗ್ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ದೂರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೆನ್ ಕೂಲ್ ಗಾರ್ಡ್, ದೆನ್ ರಿಸರ್ವಲ್ ಗಾರ್ಡ್ ಮಾಡಿದ್ದಾರೆ. ದೆನ್ ಹ್ಯಾಂಡಲ್ ಬಾರ್ ರೈಸರ್ಸ್ ಕೂಡ ಇದೆ ಇದರಲ್ಲಿ. ಮೋಸ್ಟ್ ನಿಮಗೆ ಕಂಫರ್ಟಬಲ್ ರೈಡ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. 5.5, 5.6 inch, 5 feet 6 inch ಯಾರಿದ್ದಾರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ಲಸ್ ನಾನು ಇಲ್ಲಿ ನ್ಯಾವಿಗೇಷನ್ ಡಿಸ್ಪ್ಲೇನೂ ಇನ್ಸ್ಟಾಲ್ ಮಾಡಿದ್ದೀನಿ ಇದಕ್ಕೆ. ಆಲ್ಮೋಸ್ಟ್ ಎಲ್ಲ. ಪ್ಲಸ್ ದ ಮೇನ್ ಥಿಂಗ್, ಮ್ಯಾಟಾಕ್ ಕಡೆಯಿಂದ ರೇಜ್ ಲೈಟ್, ದೆನ್ ಹೆಡ್ಲೈಟ್ ಗ್ರಿಲ್ ಇನ್ಸ್ಟಾಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಆಕ್ಸೆಸರೀಸು ಇನ್ಸ್ಟಾಲ್ ಮಾಡಿದ್ದೀವಿ ಗಾಡಿಗೆ. ಇನ್ಸ್ಟಾಲ್ ಆಕ್ಸೆಸರೀಸ್ ಹಾಕಾದ್ಮೇಲೆ ಒಂದು ಈ ಬೈಕ್ ಲುಕ್ಕೇ ಚೇಂಜ್ ಆಗಿದೆ. ಇಷ್ಟೆಲ್ಲ ಆಕ್ಸೆಸರೀಸ್ ಹಾಕಿದ್ಮೇಲೆ ನಾವು ಆಪ್ರೇಟಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ, ವೇಟ್ ಆ್ಯಡ್ ಆನ್ ಆಗುತ್ತೆ. ಆನ್ ರೋಡ್ಗೆ ಸಖತ್ತಾಗಿದೆ ಬೈಕ್. ರೋಡಲ್ಲಿ ಹೋಗ್ತಾ ಇದ್ದರೆ ಒಂದು ಬಲ್ಕಿ ಬೈಕ್, ಒಂದು ಪ್ರೀಮಿಯಂ ಫೀಲಿಂಗ್ ಬರ್ತಾಯಿದೆ ಓಡಿಸುವಾಗ. ಸೊ ಇದೆಲ್ಲ ಆಕ್ಸೆಸರೀಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿಬಿಟ್ಟು ಆನ್ಲೈನ್ ಅಥವಾ ಸ್ಟೋರ್ ವಿಸಿಟ್ ಮಾಡಿ ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು.